ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಬುಧವಾರ ಗೈಸ್, ಆ್ಯಂಡ್ ಕೆಲಸಕ್ಕೆ ರಜೆ ಇದೆ, ಹಾಗೆ ಸ್ಟೋರಿಗೆ ಹೋಗ್ತಾ ಇದ್ದೀನಿ ಇವತ್ತು. ನಿನ್ನೆ ಮೊನ್ನೆ ಎಲ್ಲ ಹೋಗಿದ್ದೆ, ಬಟ್ ಸರ್ವರ್ ಸ್ಲೋ, ತುಂಬ ಜನ ಇರ್ತಾರೆ, ರಶ್. ಇವತ್ತು ಕೂಡ ಗೊತ್ತಿಲ್ಲ, ಸಿಗೋದು ಡೌಟ್ ಅಕ್ಕಿ. ಬಟ್ ಕಾರ್ಡೇನೋ ಇಟ್ಕೊಳ್ತಾರಂತೆ, ಮತ್ತೆ ಕೊಡ್ತಾರಂತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸಿಕ್ಕಿದರೆ ಚಾನ್ಸ್, ಇಲ್ಲಾಂದರೆ ಮತ್ತೆ ಹೋಗಬೇಕು ಸ್ಟೋರಿಗೆ. ನೋಡುವ ಹೇಗಾಗುತ್ತೆ ಅಂತ. ಟೈಮ್ ಆಗಿದೆ 10:30. ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಬಿಕಾಸ್ ಕೋಳಿ ಇದೆ ಆಯಿತಾ ಕೊಡಲಿಕ್ಕೆ. ಒಂದು ಅಂಗಡಿಗೆ ಕೊಟ್ಟು ಬರುವಂಥ ಕೋಳಿಯನ್ನು ಹಿಡ್ಕೊಂಡಿದ್ದೀನಿ. 2 ಗೂಡಲ್ಲಿ ಹಾಕಿದ್ರು, ಬಟ್ ಹಿಡ್ಕೊಳ್ಳುವಾಗ ಒಂದು ಓಡಿ ಹೋಯ್ತು, ಒಂದು ಮಾತ್ರ ಸಿಕ್ಕಿದೆ. ಸೊ ಇವಾಗ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿಂದ ಬರ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸಂಘ ಕೂಡ ಆಗಿದೆ, ಹೇಗಾಗ್ತೀನೋ ತೋರಿಸ್ತೀನಿ. ಹಾಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಮಗ ಬಂದಿದ್ದಕ್ಕೂ ಸಾರ್ಥಕ ಇತ್ತು. ಅಕ್ಕಿ ತರಲಿಕ್ಕೆ ಗೋಣಿ ಚೀಲ ಹಿಡ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. 2 ಗೋಣಿ ಚೀಲ ಹಿಡ್ಕೊಂಡಿದ್ದಾನೆ. ನೋಡಿ, ಒಂದು ಕೋಳಿ ತುಂಬ ಜೋರು ಉಂಟಾಯ್ತು ಗೈಸ್, ಕಚ್ಚುತ್ತದೆ ನೋಡಿ ಗೈಸ್. ಇವಾಗ ಅಂಗಡಿಗೆ ಕೊಡಬೇಕು. ಇವಾಗ ಎಲ್ಲಿಂದ ಹೋಗೋದು ಗೊತ್ತಿಲ್ಲ ಗೈಸ್, ಇಲ್ಲಿಂದ ಹೋಗ್ಬೋದಾ ಅಂತ. ನೀವು ಇಲ್ಲಿಂದ ಹೋಗ್ಬೋದು ಅನಿಸುತ್ತೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಇಲ್ಲಿಂದ. ಮೆಲ್ಲ ಮೋಕ್ಷಿ ನೋಡಿ, ಹಳೇದು ಸಂಕ ಅಲ್ಲಿ ಉಂಟು. ಈ ಸೈಡ್ ಬಾ, ಸೈಡ್, ಈ ಸೈಡ್. ಕೇಸಲ್ಲಿ ಕಂಪ್ಲೀಟ್ ಆಗಲಿಲ್ಲ ನೋಡಿ, ಅರ್ಧ ಬಾಕಿ ಇದೆ. ಸೊ ಇದರಲ್ಲೇ ಹೋಗ್ತಾ ಇದೆ, ಹಳೆದ್ರಲ್ಲೇ. ಇನ್ನೂ ಕೂಡ ಬಾಕಿ ಇದೆ ಕೆಲಸ. ನೋಡಿ ಇಷ್ಟಾಗಿದೆ ಸಂಕ, ಇನ್ನೂ ಕೂಡ ಆಗಬೇಕಷ್ಟೇ. ಸೊ ನಾವು ಈ ಸೈಡಿಂದನೇ ಬಂದ್ವಿ. ಬರುವಾಗ ಮೋಡ ಇತ್ತು, ಹಾಗೆ ಕೊಡೆ ಬೇಡ ಅಂತೇಳಿ ಕೊಡೆ ತಂದಿಲ್ಲ. ಇವಾಗ ಫುಲ್ ಬಿಸಿಲು ಹೊಡಿತಾ ಉಂಟಾಯ್ತಾ. ಮೊನ್ನೆ ಹೋಗಿದ್ದು, ನಿನ್ನೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ಬರಬೇಡಿ 40 ಕಾರ್ಡ್ ಇದೆ ಅಂತ. ಇವತ್ತಂತ ಮೆಸೇಜ್ ಹಾಕಲಿಲ್ಲ. ಸಿಕ್ಕಿದ್ರೆ ಸಿಗ್ತದಿಲ್ಲ, ಅದರೆಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಬರೋದು. ಸೊ ಹಾಗೆ ಕೋಳಿ ಕೂಡ ಕೊಡಲಿಕ್ಕಿದಲ್ಲ, ಹೋಗ್ತಾ ಇದ್ವಿ. ಅವನು ಕೂಡ ಬರ್ತೀನಿ ಅಂತ ಹೇಳಿದ. ಸೊ ಅವನು ಕೊಡಿದ್ದಾನಲ್ಲ, ಪರವಾಗಿಲ್ಲ. ಹಾಗೆ ಪದಾರ್ಥಕ್ಕೆ ಏನಾದರೂ ತಗೊಂಡು ಹೋಗಬೇಕು. ಸೊ ಬನ್ನಿ ಹೋಗ. ಹಾಯ್ ಮೇಡಮ್, ಮುಗಿಸಿತ್ತು. UKG ಸ್ಕೂಲ್ 8 ತಾರೀಕಿಗೆ ಸ್ಟಾರ್ಟ್ ಆಗ್ತದೆ. ಎಷ್ಟು ತಾರೀಕಿಗೆ ಸ್ಟಾರ್ಟ್ ಅಪ್ಪ ಸ್ಕೂಲ್? ಸ್ಕೂಲ್ ಯಾವಾಗ ಸ್ಟಾರ್ಟ್? 8 ತಾರೀಕಿಗೆ. UKG ಜೂನ್ 8ಗೆ ಸ್ಟಾರ್ಟ್ ಗೈಸ್. ಇನ್ನು ಸ್ವಲ್ಪ ದಿನ ಇದೆ ಅಷ್ಟೇ, ಮತ್ತೆ ಸ್ಕೂಲ್. ಕೋಳಿ ನನ್ಗ ಥ್ಯಾಂಕ್ ಯು. ನೀನು ಹಚ್ಚಬೇಕಾಗ್ತದೆ. ಕೋಳಿ ಕೊಟ್ಟೆ 350 ರೂಪಾಯಿ ಕೊಟ್ಟರು. ಎಷ್ಟು ಗೊತ್ತಿಲ್ಲ, 970 ಗ್ರಾಮ್ ಇತ್ತು. 900 ಇತ್ತು ಅಷ್ಟೇ, 350 ರೂಪಾಯಿ ಕೊಟ್ಟರು. ಹಾಗೆ ಇಲ್ಲೊಂದು ಕಾಟನ್ ಬಜಾರ್ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸ್ಯಾರಿ ಇದ್ರೆ ಮಾತ್ರ ತಗೊಳ್ಳೋದಿಲ್ಲ, ಅಂದ್ರೆಲ್ಲ ಹೋಗು. ಬೇಡ
ಆಲ್ರೆಡಿ ಇಲ್ಲಿತ್ತು ದೇವಸ್ಥಾನ, ಬಿಲ್ಲು ಮಾಡಿದ್ದಾರೆ, ಇವಾಗ ಬೇರೆ ಕಟ್ಟಿದ್ದಾರೆ. ಈ ಸಲ ಸಾರಿ ಇಲ್ಲ, ಈ ಸಲಕ್ಕೆ ತಗೊಂಡಿಲ್ಲ, ಸೀದಾ ಹೋಗ್ತಾ ಇದ್ದೀವಿ. ಇವಾಗ ಸೀದಾ ಸ್ಟೋರಿಗೆ ಹೋಗುದು, ನೋಡ್ಬೇಕು ಎಷ್ಟು ಜನ ಇದ್ದಾರೆ ಹೇಗೆ ಅಂತ. ಗೈಸ್ ಇವತ್ತು ಗುರುವಾರ, ಸೊ ಇವತ್ತು ಕೂಡ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಹೋಗಿದ್ವಲ್ಲ, ನಿನ್ನೆ ಅಕ್ಕಿ ಸಿಗಲಿಲ್ಲ, ಅಂದರೆ ಸರ್ವರ್ ಸ್ಲೋ ಇತ್ತು ಮತ್ತು ತುಂಬ ಜನ ಕಾರಿಟ್ಟು ಹೋಗಿದ್ರು. ಅವ್ರದ್ದು ಕೊಡಲಿಕ್ಕೆ ತುಂಬ ಲೇಟ್ ಉಂಟು, ನಾಳೆ ಬನ್ನಿ ಅಂತ ಹೇಳಿದರು. ಹಾಗೆ ಇವತ್ತು ಗೌರ್ಮೆಂಟ್ ರಜೆ ಆ್ಯಕ್ಚುಲಿ, ಆದರೂ ಕೂಡ ಇವತ್ತು ಓಪನ್ ಇಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ಟೈಮ್ 9:15 ಆಯಿತು, ಬೇಗ ಹೊರಡಬೇಕಂದ್ರೂ ಇಷ್ಟ ಆಯಿತು ಟೈಮು. ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಸರ್ವರ್ ಸ್ಪೀಡ್ ಇದ್ದರೆ ಚಾನ್ಸ್, ಇಲ್ಲಾಂದರೆ ಕಾಡಿಟ್ಟು ಬರೋದು ಇವತ್ತು. ನೋಡ್ಬೇಕು. ನನ್ನ ಮಗ ಕೂಡ ಬಂದಿದ್ದಾನೆ ನೋಡಿ ಗೈಸ್. ಮದುವೆ ಕೂಡ ಎಷ್ಟು ಚೆಂದ ರೆಡಿ ಆಗೋದಿಲ್ಲ, ನನಗಿಂತ ಫಸ್ಟ್ ಅವನು ರೆಡಿಯಾಗಿ ಬಂದಿದ್ದಾನೆ. ಹಾಗೆ ಇವತ್ತು ಕೂಡ ಒಂದು ಕೋಳಿ ಇಟ್ಕೊಂಡಿದ್ದೀನಿ ನೋಡಿ ಗೈಸ್. ಇವತ್ತು ಇದು ಸ್ವಲ್ಪ ದೊಡ್ಡದು ಉಂಟು ಕೋಳಿ. ಅವನು ತಿಂಡಿಯನ್ನು ಅರ್ಧದಲ್ಲಿ ಬಿಟ್ಟು ರೆಡಿಯಾಗಿದ್ದಾನೆ. ನಾನು ಬಿಟ್ಟು ಹೋಗ್ತೀನಿ ಅಂತ. ತೊಟ್ಟೆ ಇಟ್ಕೊಳ್ಳೋಕ್ಕೆ ಜನ ಅಂತ ಸಿಕ್ಕಿದೆ, ಏನು ಬೇಕಾದರೆ ಆಗಲಿ ಅಲ್ವಾ ಗೈಸ್. ಹಾಗೆ ಅವನಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಬಸ್ಸಲ್ಲಿ ಹೋಗಬೇಕು ಇಲ್ಲ ರಿಕ್ಷಾದಲ್ಲಿ ಹೋಗಬೇಕು ಅಂತ ಹೇಳ್ತಾನೆ. ಕೋಳಿ ತೊಗೊಂಡು ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಸೊ ಶೇತ್ ಓಡಲಿಕ್ಕಿಲ್ಲ, ನನ್ನನ್ನು ಬಿಟ್ಟು ಸೀದಾ ಓಡುದು ಗೈಸ್. ಏನು ಅಂಗಡಿ ಹೋಗುದಂದರೆ ಖುಷಿ. ಚಿಕ್ಕವನೆಂತಿಲ್ಲ ಗೈಸ್, ಸುಮ್ಮನೆ ಇದ್ದಾನೆ ಮನೆಯಲ್ಲಿ. ಬರ್ತೀನಿ ಅಂತ ಕೂಡ ಹೇಳಲಿಲ್ಲ ಆಯಿತು, ಅಷ್ಟು ಪಾಪ. ಅದು ನನ್ನ ಜೊತೆ ಎಲ್ಲಿಗೂ ಹೊರಡಲ್ಲ ಅವನು, ಅಂದರೆ ಅಭ್ಯಾಸ ಆಗಿದೆ ಅವನಿಗೆ. ನಾನೆಲ್ಲೂ ಕರ್ಕೊಂಡು ಹೋಗಲ್ಲ, ಬಿಟ್ಟು ಹೋಗಿ ಅಭ್ಯಾಸ ಆಗಿದೆ. ಸೊ ಇವನ ಆಗಲ್ಲ. ಇನ್ ಕೇಸ್ ಅವನನ್ನು ಕರ್ಕೊಂಡೋಗಿ ಇವನ ಬಿಟ್ಟು ಹೋದ್ರೆ ಉಂಟಲ್ವ, ಇಡೀ ದಿನ ಹೋಗ್ತಾ ಇರ್ತಾನೆ ಅಂತವನೇ ಅವನು. ಬಟ್ ಫುಲ್ ಸ್ಟ್ರಾಂಗ್ ಇದ್ದಾನೆ. ಸೊ ಬಟ್ ಅಂಗಿ ಎಲ್ಲ ಹಾಕ್ತಾ ಇದ್ದ, ಅಜ್ಜಿ ನನ್ನ ಆಚೆ ಕರ್ಕೊಂಡು ಹೋಗು ಅಂತ. ಲೆಕ್ಕೆಲ್ಲ ಜನ ಇದ್ದಾರೆ ತುಂಬ. ಹಾಗೆ ಅಲ್ಲಿ ಓಪನ್ ಆಗ್ತಾ ಇಲ್ಲ ಅಂತೆ ಸೈಟ್. ಹಾಗೆ ಇವಾಗ ಇಂಜೆಕ್ಷನ್ ತೊಗೊಳ್ಳಿಕ್ಕೆ ಉಂಟು. ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೇನೆ. ಇಂಜೆಕ್ಷನ್ ತೊಗೊಂಡು ಮತ್ತೆ ಹೋಗಿ ಕೂತ್ಕೊಳ್ಳುವ ಅಂತ, ಇಲ್ಲಾದರೆ ಅದು ಸಹ ಇಲ್ಲ ಇದು ಸಹ ಇಲ್ಲ ಅಂತ ಆಗ್ತದೆ. ಅದಕ್ಕೆ ಇವತ್ತು ರಜೆ ಅಲ್ವಾ, ಆಫ್ಟರ್ನೂನ್ ಕೂತಿಲ್ಲ ಹಾಸ್ಪಿಟ್ಲು ಕೂಡ. ಸೊ ಇವಾಗ ಇಂಜೆಕ್ಷನ್ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಕೊಡ್ತಾರೆ, ಕೊಡಲಿಯಾ ಒಂದು ಕುತ್ತಾನ ಇಂಜೆಕ್ಷನ್? ಕುತ್ತಾನ? ಬೆಕ್ಕು ಕಚ್ಚಿದ್ದಕ್ಕೆ ಫೈನಲಿ ಇಂಜೆಕ್ಷನ್ ಎಲ್ಲ ತಗೊಂಡಾಯ್ತು. ಇವತ್ತು ಲಾಸ್ಟ್ ಇದು ಇಂಜೆಕ್ಷನ್ ಇತ್ತು, 3 ಸಲ ತಗೊಂಡಿದ್ದೆ. ಇವತ್ತು ಲಾಸ್ಟ್ ಇದಿತ್ತು, ಅದು ಕೂಡ ಕಂಪ್ಲೀಟ್ ಆಯಿತು ಗೈಸ್. ಒಂದು ಸಲ ಬೆಕ್ಕು ಕಚ್ಚಿಸ್ಕೊಂಡು ಸಾಕಾಯಿತು. ಫಸ್ಟ್ ಟೈಮ್ ನಾನು ಬೆಕ್ಕು ಕಚ್ಚಿಸೋದಕ್ಕೆ ಅಥವಾ ನಾಯಿ ಕಚ್ಚಿಸೋದಕ್ಕೆ ಅದಕ್ಕಾದರೂ ಇಂಜೆಕ್ಷನ್ ತಗೊಳ್ತಿರೋದು ಆಯಿತಾ. ನಾನು ಸ್ಟೋರಿಗೆ ಹೋಗಬೇಕು, ಅಲ್ಲಿ ಓಪನ್ ಆಗ್ತದಿಲ್ಲ ಗೊತ್ತಿಲ್ಲ. ಅಷ್ಟು 8 ಇಂಜೆಕ್ಷನ್ ತಗೊಂಡ ಗೈಸ್, ಒಂದು ಬೆಕ್ಕಿದ್ದು ಹಲ್ಲು ಕಚ್ಚಿದ್ದಕ್ಕೆ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಟೈಮ್ 12 ಕಾಲ ಆಯಿತು. ಸ್ಟೋರಿಗೆ ಹೋಗಿದ್ದು ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಸುಮ್ಮನೆ ಇವತ್ತು ಸೈನ್ ಓಪನ್ ಆಗಿ ಬೇಗ ಸಿಗುತ್ತೆ ಅಂತೇಳಿ ಅಂದ್ಕೊಂಡ್ವಿ ಆಯಿತಾ. ಬಟ್ ಓಪನ್ನೇ ಆಗಿಲ್ಲ, ವೆಬ್ಸೈಟೇ ಓಪನ್ ಆಗಿಲ್ಲ. ಸೊ ಧರ್ಮಕ್ಕೆ ಇಷ್ಟೊತ್ತು ಬರುತ್ತೆ, 1-3 ಗಂಟೆ ಆಗ್ಬೋದು ಅಂತ ಹೇಳಿದರು. ಅಷ್ಟೊತ್ತು ವೆಯ್ಟ್ ಮಾಡಿ ಸಾಕಾಯಿತು. ಸೊ ಇನ್ನು ಸರ್ವರ್ ಇಲ್ಲ, ಅಂದಮೇಲೆ ಮೆಸೇಜ್ ಹಾಕ್ತಾರಂತೆ ಗೈಸ್. ಅವನಿಗೆ ಕೂತು ಸಾಕಾಯಿತು, ಸುಸ್ತು
ಗೊತ್ತಾದವರಾಗಿ ಮಾಡ್ತಿದ್ದು. ಅದಕ್ಕೆ ಹೋಟ್ಲಲ್ಲಿ ಇಡ್ಲಿ ಸಾಂಬಾರು ತೀರಿಸ್ಕೊಂಡು ಬಂದೆ. ಇಂಜೆಕ್ಷನ್ ಒಂದು ಕೊಡಿಸಿ ಬಂದಾಗೆ ಆಯಿತು ಗೈಸ್. ಆದರೂ ಸಹ ಟೈಮು ಮಧ್ಯಾಹ್ನ ಆಯಿತು. ಇನ್ನು 1 ಡೇಯಲ್ಲಿ ಹಾಫ್ ಡೇ ಇದೆ ಅಷ್ಟೇ. ಆಲ್ಮೋಸ್ಟ್ ನನಗೆ ಸಿಕ್ಕಿರುವಂಥ ರಜೆ ಈ ಸ್ಟೋರಿಗೆ ರೇಷನ್ ತರಲಿಕ್ಕೆ ಹೋಗೋದ್ರಲ್ಲಿ ಮುಗಿಯುತ್ತಾ ಅಂತ. ಇನ್ನು ವಾಪಸ್ ನಾಳೆ ಹೋಗಬೇಕು. ಹೋಗುವಾಗ ಹೇಗಿದ್ದೆ, ಇವಾಗ ಬೇಗ ಹೋಗು ಅಂತ ಹೇಳ್ತಿದ್ದಾನೆ. ನಾಳೆ ಬರ್ತೇನೆ ನನ್ನೊಟ್ಟಿಗೆ, ನಾಳೆಯಿಂದ ಬರೋದಿಲ್ಲ ಅಂತ. ಆ್ಯಂಡ್ ಗೈಸ್, ರಿಕ್ಷಾದಲ್ಲಿ ಬರ್ಬೋದಿತ್ತು. ನಿನ್ನೆ ಕೂಡ ರಿಕ್ಷಾದಲ್ಲೇ ಬಂದದ್ದು. ಸೀರಿಯಸ್ಲಿ ನನಗೆ ನನ್ನ ಜೊತೆ ಇವತ್ತು ಯಾಕಾದರೂ ಬಂದಿದ್ದೇನೆ ಗೊತ್ತಾಗಿದೆ. ಹಾಗೆ ಆಗಬೇಕು ಗೈಸ್. ಯಾವಾಗಲೂ ಇವತ್ತು ನಾನು ಹೊರಡೋದಕ್ಕಿಂತ ಮುಂಚೆ ಹೊರಡಿದ್ದೇನೆ ಆಯಿತಾ. ಒಳ್ಳೆ ಮದುವೆ ಹೊರಟವರಾಗೆ. ಅಕ್ಕಿ ಕೂಡ ಸಿಗಲಿಲ್ಲ, ವೇಸ್ಟ್. ಮನೇಲಿ ಆಟ ಇಟ್ಕೊಂಡಿರ್ಬೋದಿತ್ತು ಚಂದ. ಹಾಗೆ ಒಂದು ಅರ್ಧ kg ಚಿಕನ್ ಇಟ್ಕೊಂಡಿದ್ದೀನಿ ಗೈಸ್. ಕರೆಂಟ್ ಕೂಡ ಇರಲಿಕ್ಕಿಲ್ಲ ಇವತ್ತು ಮನೆಯಲ್ಲಿ. ಗುರುವಾರ ಅಲ್ವಾ, ತೊಗೊಂಡು ಹೋಗಿದ್ದಲ್ವ ಗೈಸ್. ಅದಕ್ಕೆ ಎಷ್ಟು ಗೊತ್ತುಂಟ, 420 ರೂಪಾಯಿ ಸಿಕ್ತು. 1 kg 250 ಗ್ರಾಮ್ ಇತ್ತು. ನಾನು ಅಳ್ತಾ ಇದ್ದೇನೆ ಬೇಗ ಹೋಗುವ ಅಂತ. ನಾನು ಹೇಗೆ ಹೋಗಿ ಹೇಳಿ ಗೈಸ್? ಬೇಗ ಹೋಗಿ ನೀವು, ಮೆಲ್ಲ. ನಾನು ಸಹ ಬರ್ತೀನಿ ಆಯಿತಾ. ಮೆಲ್ಲಕ್ಕೆ ಹೋಗು, ಬೀಳ್ತೀರಾ. ಇಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ. ಮಣ್ಣು ಹಾಕಿ ಏನೋ ಮಾಡಿದ್ರೆ ಆಗ್ತದೆ. ನಾನು ಹೋಗಿ ಗೈಸ್. ಇವಾಗ ಟೈಮ್ ಒಂದು 12:30 ಆಗಿದೆ. ರೇಷನ್ ಬಂದಾಗ ಅಂದರೆ ಸರ್ವರ್ ಬಂದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಸೀದಾ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಒಂದು 2:30 ಅಷ್ಟೊತ್ತಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು. ಹಾಗೆ ನಾನು ವಾಪಸ್ ಸ್ಟೋರಿಗೆ ಹೋಗಿ ರೇಷನ್ ಬಂದೆ. ಫೈನಲಿ ಸಿಕ್ತು. ಟೋಟಲಾಗಿ ಒಂದು 3 ಡೇಸಿಂದ ಸ್ಟೋರಿಗೆ ಹೋಗೋದು ಬರೋದು ಇದೇ ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.